ನಮಸ್ಕಾರ ಮಕರ ರಾಶಿಯವರೇ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಯೂಟ್ಯೂಬ್ ಹೌದು ಸ್ನೇಹಿತರೆ, ಈ ಮಹಿಳೆ ನಿಮ್ಮನ್ನು ನಾಶ ಮಾಡುತ್ತಾಳೆ. ನೀವು ಇಂದು ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಂಡರೆ ಮುಂಬರುವ ದಿನಗಳಲ್ಲಿ ಅದು ಸಾಧ್ಯ. ಇದು ರೂಪುಗೊಳ್ಳುತ್ತಿರುವ ಸಂಯೋಜನೆ ಕೇವಲ ಬದಲಾಗುತ್ತಿರುವ ವಿಧಿಯ ಸಂಕೇತವಲ್ಲವಾದ್ದರಿಂದ ಈ ಸಮಯದಲ್ಲಿ ನಾನು ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು. ಆದರೆ ನಿಮ್ಮ ಸುತ್ತಲೂ ಯಾರೋ ಒಬ್ಬರು ಇದ್ದಾರೆ. ಅವರ ಮಾತುಗಳು, ನಡವಳಿಕೆ ಅಥವಾ ಉದ್ದೇಶಗಳ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕು ಎಂದು ಹೇಳುತ್ತದೆ. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ವ್ಯಕ್ತಿಯ ಮೊದಲ ನೋಟಕ್ಕೆ ಹಿತೈಷಿಯಂತೆ ಕಾಣಿಸಬಹುದು ಮತ್ತು ಸಂಜೆ ಮುಂದುವರೆದಂತೆ ನಿಮಗಾಗಿ ಯಾವ ತಿರುವುಗಳು ಕಾದಿವೆ ಕಂಡುಹಿಡಿಯಲು ಕೊನೆಯವರೆಗೂ ವಿಡಿಯೋ ನೋಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಇಂದು ಸಾಮಾನ್ಯ ದಿನವಲ್ಲ. ಅನೇಕ ಜನರು ತಮ್ಮ ಜೀವನದಲ್ಲಿ ಕಾಕತಾಳೀಯವೆಂದು ಪರಿಗಣಿಸುವ ಘಟನೆಗಳನ್ನು ಅನುಭವಿಸುತ್ತಾರೆ. ಆದರೆ ಯಾವುದೇ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಜನರಿಗೆ ದೇವರು ಮೊದಲು ಎಚ್ಚರಿಸುತ್ತಾನೆ ಮತ್ತು ನಂತರ ಪರೀಕ್ಷಿಸುತ್ತಾನೆ ಎಂದು ತಿಳಿಯುತ್ತದೆ. ಮತ್ತು ಇಂದು ನೀವು ಸಹ ಅಂತಹ ಸಂದೇಶವನ್ನು ಸ್ವೀಕರಿಸುತ್ತೀರಿ. ಒಂದು ಎಚ್ಚರಿಕೆ ನೀಡಲಾಗುವುದು, ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆದರೆ ಮುಂದುವರಿಯುವ ಮೊದಲು ನೀವು ಭಗವಾನ್ ಮಹಾಕಾಳ ಅವರನ್ನು ನಂಬಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಶ್ರೀ ಮಹಾಕಾಳ ಎಂದು ಬರೆಯಲು ಮರೆಯದಿರಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬದ ಭಾಗವಾಗಿರಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಪ್ರತಿದಿನ ನಿಮಗೆ ಸ್ಫೂರ್ತಿದಾಯಕ ಜಾತಕ ಮತ್ತು ಆಧ್ಯಾತ್ಮಿಕ ಚಿಹ್ನೆಗಳನ್ನು ತರುತ್ತೇವೆ. ಈಗ ಗಮನ ಕೊಡಿ. ಇವತ್ತು ಬೆಳಿಗ್ಗೆಯಿಂದ ನಿಮ್ಮ ಸುತ್ತಲೂ ಬೇರೆಯದೇ ರೀತಿಯ ಶಕ್ತಿ ಸಕ್ರಿಯವಾಗಿದೆ. ನೀವು ಅದನ್ನು ಅನುಭವಿಸಿರಬಹುದು. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಚಡಪಡಿಕೆ, ಹಳೆಯ ಸ್ನೇಹಿತನನ್ನು ನೆನಪಿಸಿಕೊಳ್ಳುವುದು, ಹಠಾತ್ ಸಂದೇಶವನ್ನು ಸ್ವೀಕರಿಸುವುದು ಅಥವಾ ಯಾವುದೋ ವಿಷಯದ ಬಗ್ಗೆ ಚಿಂತಿಸುವುದು. ಈ ಪುನರಾವರ್ತಿತ ಮನಸ್ಸಿನ ಬದಲಾವಣೆಯು ಕೇವಲ ಕಾಕತಾಳೀಯವಲ್ಲ, ನಿಜವಾದ ವಿಷಯ ಇನ್ನೂ ಬರಬೇಕಿದೆ. ಇಂದಿನ ದೊಡ್ಡ ಚಿಹ್ನೆ ಎಂದರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಿಹಿಯಾಗಿ ಮಾತನಾಡುವ ಯಾರಾದರೂ ಇರುತ್ತಾರೆ. ನೀವು ಹೇಳುವ ಎಲ್ಲದಕ್ಕೂ ಒಪ್ಪುತ್ತಾರೆ, ಆದರೆ ಒಳಗೆ ಆಳವಾಗಿ ಅವನು ನಿಮ್ಮ ಪ್ರಗತಿಯಿಂದ ಸಂತೋಷವಾಗಿಲ್ಲ. ಇದು ಯಾವುದೇ ಒಬ್ಬ ಪುರುಷ ಅಥವಾ ಮಹಿಳೆಯ ಬಗ್ಗೆ ಅಲ್ಲ, ಬದಲಿಗೆ ಆ ವ್ಯಕ್ತಿಯ ಬಗ್ಗೆ. ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಅವರ ನಕಾರಾತ್ಮಕ ಚಿಂತನೆಯು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು. ಆದ್ದರಿಂದ ಇಂದು ಯಾರೊಬ್ಬರ ಮಾತುಗಳಿಂದ ಮೋಸ ಹೋಗಬೇಡಿ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯೋಚಿಸಿ, ಕಳೆದ ಕೆಲವು ದಿನಗಳಿಂದ ಯಾರಾದರೂ ನಿಮಗೆ ಅದೇ ಸಲಹೆಯನ್ನು ಪದೇ ಪದೇ ನೀಡುತ್ತಿದ್ದಾರೆಯೇ? ಯಾರಾದರೂ ಇದ್ದಾರೆಯೇ? ಯಾರಾದರೂ ಯಾವಾಗಲೂ ನಿಮ್ಮನ್ನು ನಿಮ್ಮಿಂದ ದೂರವಿಡಲು ಪ್ರಯತ್ನಿಸುತ್ತಿದ್ದಾರೆಯೇ? ಯಾರಾದರೂ ನಿಮ್ಮ ಯಶಸ್ಸನ್ನು ನೋಡಿ ನಗುತ್ತಾರೆಯೇ? ಆದರೆ ಅವರ ನಗು ನಿಮ್ಮನ್ನು ತಡೆಯುವುದಿಲ್ಲ, ನಿಜವೆಂದು ತೋರುತ್ತಿಲ್ಲ. ಈ ಪ್ರಶ್ನೆಗಳಲ್ಲಿ ಒಂದಕ್ಕಾದರೂ ನೀವು ಹೌದು ಎಂದು ಉತ್ತರಿಸಿದ್ದರೆ ಇಂದಿನ ಸಂದೇಶವು ನಿಮಗಾಗಿ. ಮತ್ತು ಈಗಲೇ ನಾನು ಹೇಳುತ್ತಿರುವುದೇನೆಂದು ಬಹಳ ಕಡಿಮೆ ಜನರಿಗೆ ಅರ್ಥವಾಗುತ್ತದೆ. ಕೆಲವೊಮ್ಮೆ ನಮ್ಮ ದೊಡ್ಡ ಸೋಲು ಶತ್ರುಗಳಿಂದಲ್ಲ, ಬದಲಾಗಿ ನಮ್ಮಿಂದಲೇ ಬರುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಾವು ನಂಬುವ ಯಾರಿಗಾದರೂ ಯೋಚಿಸದೆ ಇದು ಸಂಭವಿಸುತ್ತದೆ. ಆದ್ದರಿಂದ ಇಂದು ನಿಮ್ಮ ಹೃದಯದ ಧ್ವನಿಯನ್ನು ನಿಗ್ರಹಿಸಬೇಡಿ. ಒಳಗೆ ಯಾರಾದರೂ ಇದ್ದರೆ ನೀವು ಯಾವುದಾದರೂ ವಿಷಯದ ಬಗ್ಗೆ ಜಾಗರೂಕರಾಗಿರಬೇಕು ಎಂಬ ಸಂಕೇತ ಸಿಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಅಂದರೆ ಈ ಸಂದೇಶವು ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಇದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ನಾವು ನಿಮಗಾಗಿ ಈ ರೀತಿಯ ಉಪಯುಕ್ತ ಜಾತಕಗಳನ್ನು ತರುವುದನ್ನು ಮುಂದುವರಿಸುತ್ತೇವೆ. ಈಗ ಹಣದ ಬಗ್ಗೆ ಮಾತನಾಡೋಣ. ಇಂದು ಹಣಕ್ಕೆ ಸಂಬಂಧಿಸಿದ ಒಂದು ಅವಕಾಶವು ಸ್ವತಃ ಬರಬಹುದು. ಆದರೆ ಆ ಅವಕಾಶವು ಗೊಂದಲದಿಂದ ಕೂಡಿರುತ್ತದೆ. ಯಾರಾದರೂ ನಿಮ್ಮನ್ನು ಆತುರದ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರಚೋದಿಸಬಹುದು. ಇದನ್ನು ನೆನಪಿಡಿ. ಇಂದು ನೀವು ಹೆಚ್ಚು ತಾಳ್ಮೆ ತೋರಿಸಿದಷ್ಟು ಭವಿಷ್ಯದಲ್ಲಿ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಆತುರದ ನಿರ್ಧಾರಗಳನ್ನು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ಆದರೆ ನಿರೀಕ್ಷಿಸಿ, ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಏಕೆಂದರೆ ಇಂದು ಮಧ್ಯಾಹ್ನದ ನಂತರ ಸಂಭವಿಸುವ ವಿಶೇಷ ಕಾಕತಾಳೀಯವು ಅದನ್ನು ಸೂಚಿಸುತ್ತದೆ. ಹಳೆಯ ಅಪೂರ್ಣ ವಿಷಯದ ಚರ್ಚೆ ಇದ್ದಕ್ಕಿದ್ದಂತೆ ಮತ್ತೆ ಹೊರಹೊಮ್ಮಬಹುದು.
ಹೊರಹೊಮ್ಮಬಹುದು. ಅದು ಮುಗಿದಿದೆ ಎಂದು ನೀವು ಭಾವಿಸಬಹುದು, ಆದರೆ ವಿಧಿ ಅದನ್ನು ಮತ್ತೊಮ್ಮೆ ಜೀವಂತಗೊಳಿಸಬಹುದು ಮತ್ತು ಇದು ನಿಮ್ಮ ತಿಳುವಳಿಕೆಯು ನಿಮ್ಮ ದೊಡ್ಡ ಶಕ್ತಿಯಾಗುವ ಮಹತ್ವದ ತಿರುವು. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಸಂಬಂಧಗಳಲ್ಲಿ ಕೆಲವು ಸಮಯದಿಂದ ತಪ್ಪು ತಿಳುವಳಿಕೆ ಹೆಚ್ಚುತ್ತಿದ್ದರೆ ಇಂದು ನೀವು ಮೂರನೆಯ ವ್ಯಕ್ತಿಯೊಂದಿಗೆ ಮಾತನಾಡಬೇಕು. ಜನರು ಹೇಳುವುದನ್ನು ನಂಬುವುದನ್ನು ತಪ್ಪಿಸಿ. ನೀವು ಕೇಳುವ ಎಲ್ಲವೂ ನಿಜವಲ್ಲ. ಕೆಲವೊಮ್ಮೆ ಹೊರಗಿನವರ ಕಾರಣದಿಂದಾಗಿ ಸಂಬಂಧಗಳು ವಿಫಲಗೊಳ್ಳುತ್ತವೆ, ಆದರೆ ಅವರು ಪರೀಕ್ಷೆಯಿಲ್ಲದೆ ನಂಬುವುದರಿಂದ ಅವರು ಮುರಿದು ಹೋಗಿದ್ದಾರೆ ಮತ್ತು ಇದು ಹೆಚ್ಚಿನ ಜನರಿಗೆ ಅರ್ಥವಾಗದ ಗುಪ್ತ ಸಂಕೇತವಾಗಿದೆ. ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ ಎಂದು ನಿಮಗೆ ಅನಿಸಬಹುದು, ಆದರೆ ಇಂದು ಸಂಜೆ ಒಂದು ಸಣ್ಣ ಘಟನೆ ನಿಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಈ ಘಟನೆ ಚಿಕ್ಕದಾಗಿರುತ್ತದೆ, ಆದರೆ ಅದರ ಪರಿಣಾಮಗಳು ಮುಂದಿನ ದಿನಗಳವರೆಗೆ ಇರುತ್ತದೆ. ನೆನಪಿಡಿ, ಇಂದು ಯಾರಾದರೂ ನಿಮ್ಮನ್ನು ಯಾರ ಮೇಲಾದರೂ ಕೆರಳಿಸಲು ಪದೇ ಪದೇ ಪ್ರಯತ್ನಿಸಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಮೊದಲು ಸತ್ಯವನ್ನು ತಿಳಿದುಕೊಳ್ಳಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇದು ಇಂದಿನ ಅತಿದೊಡ್ಡ ಆಧ್ಯಾತ್ಮಿಕ ಸಂಕೇತವಾಗಿದೆ. ಈಗ ವೃತ್ತಿಜೀವನದ ಬಗ್ಗೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿರುವವರು ಅಥವಾ ಹೊಸ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ಇಂದು ಭರವಸೆಯ ಕಿರಣ ಗೋಚರಿಸುತ್ತಿದೆ, ಆದರೆ ಈ ಅವಕಾಶ ನೀವು ನಿರೀಕ್ಷಿಸದ ಸ್ಥಳದಿಂದ ಬರುತ್ತದೆ. ಆದ್ದರಿಂದ ಯಾವುದೇ ಹಳೆಯ ಸಂಪರ್ಕಗಳನ್ನು ನಿರ್ಲಕ್ಷಿಸಬೇಡಿ. ಒಂದು ಸರಳ ಸಂಭಾಷಣೆ ಕೂಡ ದೀರ್ಘಾವಧಿಯಲ್ಲಿ ದೊಡ್ಡ ಬಾಗಿಲುಗಳನ್ನು ತೆರೆಯಬಹುದು, ಆದರೆ ಅತ್ಯಂತ ನಿಗೂಢ ಭಾಗವು ಇನ್ನೂ ಬರಬೇಕಿದೆ. ಇಂದು ರಾತ್ರಿಯ ಮೊದಲು ನೀವು ಈ ರೀತಿಯದ್ದನ್ನು ಮಾಡಬೇಕಾಗುತ್ತದೆ. ಆ ಸಮಯದಲ್ಲಿ ನೀವು ಸಾಮಾನ್ಯವೆಂದು ಪರಿಗಣಿಸಬಹುದಾದ ಸಂಕೇತವನ್ನು ನೀವು ಸ್ವೀಕರಿಸಬಹುದು. ನಿಮಗೆ ಕರೆ ಬರಬಹುದು, ಹಳೆಯ ಹೆಸರು ಕೇಳಿಸಬಹುದು, ಅಥವಾ ಇದ್ದಕ್ಕಿದ್ದಂತೆ ವಿಚಿತ್ರವಾದದ್ದನ್ನು ಕೇಳಬಹುದು. ಅನೇಕ ದಿನಗಳಿಂದ ಮರೆಮಾಡಲ್ಪಟ್ಟಿದ್ದ ಒಂದು ಸೂಚನೆಯು ಪ್ರಕಟವಾಗುತ್ತದೆ. ಈ ಸೂಚನೆಯು ಮುಂದೆ ಬರಲಿರುವ ಸಂಗತಿಗಳ ಆರಂಭವಾಗುತ್ತದೆ ಮತ್ತು ನನ್ನನ್ನು ನಂಬಿರಿ, ಈ ಚಿಹ್ನೆಯನ್ನು ಗುರುತಿಸುವವರು ನಂತರ ದೇವರ ಮೊದಲ ಸಂಕೇತವನ್ನು ನೀಡುತ್ತಾನೆ ಮತ್ತು ನಂತರ ಮಾರ್ಗವನ್ನು ಬದಲಾಯಿಸುತ್ತಾನೆ ಎಂದು ಹೇಳುತ್ತಾರೆ. ಮತ್ತು ಇನ್ನೊಂದು ವಿಷಯ, ಕೆಲವೊಮ್ಮೆ ಜೀವನವು ತಪ್ಪು ಜನರಿಂದಲ್ಲ, ಆದರೆ ತಪ್ಪು ನಿರ್ಧಾರಗಳಿಂದ ನಮಗೆ ನೋವನ್ನುಂಟು ಮಾಡುತ್ತದೆ. ಆದ್ದರಿಂದ ಇಂದು ಯಾರೊಬ್ಬರ ಭವಿಷ್ಯವನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯವಾಗಿದೆ. ಅದರ ಬಗ್ಗೆ ಅಂತಿಮ ಅಭಿಪ್ರಾಯವನ್ನು ರೂಪಿಸುವ ಮೊದಲು ನಿಮ್ಮ ತೀರ್ಪನ್ನು ಬಳಸಲು ಮರೆಯದಿರಿ. ಇದು ನಿಮ್ಮ ಅತ್ಯುತ್ತಮ ರಕ್ಷಣೆ. ಇಲ್ಲಿಯವರೆಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಶ್ರೀ ಮಹಾಕಾಳ ಎಂದು ಭಕ್ತಿಯಿಂದ ಬರೆಯಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ದೊಡ್ಡ ಶಕ್ತಿ ಮತ್ತು ಶೀಘ್ರದಲ್ಲೇ ಬಹಿರಂಗಪಡಿಸಲಾಗುವ ಸೂಚನೆಯು ಕೊನೆಯವರೆಗೂ ಗಮನವಿಟ್ಟುಕೊಳ್ಳುವವರಿಗೆ ಮಾತ್ರ, ಏಕೆಂದರೆ ಇಂದು ರಾತ್ರಿ ಅದ್ಭುತ ಸಂಯೋಗವು ನಿಮ್ಮ ಜೀವನದಲ್ಲಿ ನೀವು ವರ್ಷಗಳಿಂದ ಕಡೆಗಣಿಸಿರುವ ಒಂದು ರಹಸ್ಯಕ್ಕೆ ಸಂಬಂಧಿಸಿದೆ. ಮುಂಬರುವ ದಿನಗಳಲ್ಲಿ ನೀವು ಯಾವ ಮಾರ್ಗವನ್ನು ತೆಗೆದುಕೊಳ್ಳಬೇಕೆಂದು ನಿಮಗೆ ತಿಳಿಸುತ್ತದೆ ಮತ್ತು ಇಲ್ಲಿಂದ ಘಟನೆಗಳ ದಿಕ್ಕು ಕ್ರಮೇಣ ಬದಲಾಗಲು ಪ್ರಾರಂಭವಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಕೇಳಿರುವುದು ಕೇವಲ ಆರಂಭ, ಏಕೆಂದರೆ ನಾನು ಮಾತನಾಡುತ್ತಿರುವ ಸಂಕೇತವು ನಿಜವಾದ ಅರ್ಥ ನಿಧಾನವಾಗಿ ಬಹಿರಂಗಗೊಳ್ಳುತ್ತಿದೆ. ಅನೇಕ ಜನರು ಈ ತಪ್ಪನ್ನು ಮಾಡುತ್ತಾರೆ. ಅಪಾಯವು ಮುಂಭಾಗದಿಂದ ಬರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಜೀವನದ ಅತಿದೊಡ್ಡ ಪರೀಕ್ಷೆಗಳು ನಗುತ್ತಿರುವ ಮುಖದ ಹಿಂದೆ ಅಡಗಿರುತ್ತವೆ ಎಂಬುದು ಸತ್ಯವಾದರೂ ಒಂದು ವಿಷಯ ಉಳಿದಿದೆ: ಅಪೂರ್ಣ. ಇಂದು ನಿಮ್ಮ ಜೀವನದಲ್ಲಿ ಸಕ್ರಿಯಗೊಂಡ ಶಕ್ತಿಯು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ, ಆದರೆ ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಸಂಬಂಧಿಸಿದೆ. ನಿಮ್ಮ ಆಂತರಿಕ ಧ್ವನಿಯನ್ನು ನಿರ್ಲಕ್ಷಿಸುವುದರಿಂದ ನಂತರ ಸಮಸ್ಯೆಗಳು ಉಂಟಾಗಬಹುದು. ನೆನಪಿಡಿ, ಕಳೆದ ಕೆಲವು ದಿನಗಳಲ್ಲಿ ನೀವು ಏನನ್ನಾದರೂ ನಂಬಿದ್ದೀರೋ ಇಲ್ಲವೋ ಎಂದು ಅರಿತುಕೊಂಡಿದ್ದೀರಾ? ಪದೇ ಪದೇ ಆತನು ನಿಮ್ಮ ಹಿತದೃಷ್ಟಿಯಿಂದ ಕೃತಜ್ಞನಾಗಿದ್ದಾನೆಂದು ನಿಮಗೆ ಅನಿಸುವಂತೆ ಮಾಡಿದೆಯೇ? ಹಾಗಿದ್ದಲ್ಲಿ ಇಂದು ನೀವು ಮಾಡಬೇಕಾಗಿರುವುದು ಒಂದೇ ಒಂದು ವಿಷಯ: ಎಲ್ಲವೂ ಶಾಂತ ಮನಸ್ಸಿನಿಂದ ಪರೀಕ್ಷಿಸಬೇಕು. ಆದರೆ ಸ್ವಲ್ಪ ಕಾಯಿರಿ, ನಾನು ಬಹಿರಂಗಪಡಿಸಲಿರುವ ಇಂದಿನ ದೊಡ್ಡ ತಿರುವು ಇಂದು ಮಧ್ಯಾಹ್ನದಿಂದ ಸೂರ್ಯಾಸ್ತದವರೆಗೆ ಸಮಯವು ನಿಮಗೆ ಅತ್ಯಂತ ಮುಖ್ಯವಾಗಿರುತ್ತದೆ. ಈ ಸಮಯದಲ್ಲಿ ಹಿಂದೆ ಮರೆಮಾಡಲಾಗಿದ್ದ ಏನೋ ಸ್ಪಷ್ಟವಾಗಬಹುದು. ಅದು ಹಿಂದಿನ ಸಂಬಂಧ, ಅಪೂರ್ಣ ವ್ಯವಹಾರ, ಹಣಕಾಸಿನ ನಿರ್ಧಾರ ಅಥವಾ ಕುಟುಂಬ ಚರ್ಚೆಗೆ ಸಂಬಂಧಿಸಿರಬಹುದು. ಮತ್ತು ಆಶ್ಚರ್ಯವಾಗಿ, ಆ ಸಮಯದಲ್ಲಿ ನಿಮ್ಮ ಮೊದಲ ನಿರ್ಧಾರ ಸರಿಯಾದ ನಿರ್ಧಾರವಲ್ಲದಿರಬಹುದು. ಆದ್ದರಿಂದ ಅದರಲ್ಲಿ ಆತುರಪಡಬೇಡಿ, ಏಕೆಂದರೆ ಇಂದಿನ ಗ್ರಹಗಳ ಸೂಚನೆಗಳು ಸೂಚಿಸುತ್ತವೆ. ಏನೇ ಇರಲಿ, ಮೊದಲ ನೋಟದಲ್ಲಿ ನಿಜವೆಂದು ತೋರುವುದು ಸತ್ಯಕ್ಕಿಂತ ಭಿನ್ನವಾಗಿರಬಹುದು. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪೂರ್ಣ ವಿಶ್ವಾಸದಿಂದ ಜೈ ಶ್ರೀ ಮಹಾಕಾಳ ಎಂದು ಬರೆಯಿರಿ. ನಿಮ್ಮ ಪ್ರತಿಯೊಂದು ಮಾತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ, ಮತ್ತಷ್ಟು ಬಲಪಡಿಸುತ್ತದೆ. ಈಗ ಇನ್ನೊಂದು ಹಣಕಾಸಿನ ಚಿಹ್ನೆಯನ್ನು ಕೇಳಿ. ಕೆಲವರಿಗೆ ಅವರ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ, ಆದಾಗ್ಯೂ ಅದಕ್ಕೂ ಮೊದಲು ಒಂದು ಸಣ್ಣ ಪರೀಕ್ಷೆ ಬರುತ್ತದೆ. ಯಾರಾದರೂ ನಿಮಗೆ ತುಂಬಾ ಚೆನ್ನಾಗಿ ಕಾಣುವ ಒಂದು ಆಫರ್ ನೀಡಬಹುದು.
ನೀವು ಹಾಗೆ ಭಾವಿಸಬಹುದು, ಇದೇ ಅವಕಾಶ. ಆದರೆ ಇಲ್ಲಿಯೇ ಅತ್ಯಂತ ಎಚ್ಚರಿಕೆ ಅಗತ್ಯ. ಹೊಳೆಯುವುದೆಲ್ಲ ಚಿನ್ನವಲ್ಲ, ಕೆಲವೊಮ್ಮೆ ಲಾಭದ ಆಮಿಷ ದೊಡ್ಡ ನಷ್ಟವಾಗುತ್ತದೆ. ಈಗ ಸಂಬಂಧಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಇತರರ ಸಲುವಾಗಿ ನಿಮ್ಮನ್ನು ಪದೇ ಪದೇ ಕೀಳಾಗಿ ನೋಡುವ ಯಾರಾದರೂ ಇದ್ದರೆ, ಯಾರಾದರೂ ನಿಮ್ಮೊಂದಿಗೆ ವ್ಯತಿರಿಕ್ತವಾಗಿ ಮಾತನಾಡಲು ಪ್ರಯತ್ನಿಸಿದರೆ, ಇಂದು ಅವರ ಮಾತುಗಳನ್ನು ಅಂತಿಮ ಸತ್ಯವೆಂದು ಪರಿಗಣಿಸಬೇಡಿ. ಸಂಬಂಧಗಳು ಅನುಮಾನದ ಮೇಲೆ ಅಲ್ಲ, ನಂಬಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿವೆ. ಹಲವು ಬಾರಿ ಹೊರಗಿನವರು ತಮ್ಮ ಅನುಕೂಲಕ್ಕಾಗಿ ಇಬ್ಬರು ಜನರ ನಡುವೆ ಅಂತರವನ್ನು ಸೃಷ್ಟಿಸುತ್ತಾರೆ. ಅದಕ್ಕಾಗಿಯೇ ನೀವು ಇಂದು ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಒಮ್ಮೆ ಮಾತನಾಡಿದ ಮಾತುಗಳನ್ನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ. ಆದರೆ ನಿಜವಾದ ರಹಸ್ಯ ಉಳಿದಿದೆ. ಈ ಸಂಜೆ ಸೂರ್ಯ ಮುಳುಗಿದಾಗ ಹಳೆಯ ನೆನಪು, ಮುಖ ಅಥವಾ ಅಪೂರ್ಣ ಕನಸು ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಜಾಗೃತಗೊಳ್ಳಬಹುದು. ನಿಮಗೆ ಇದು ಅನಿಸಬಹುದು, ಎಲ್ಲವೂ ಇದ್ದಕ್ಕಿದ್ದಂತೆ ಏಕೆ ಹಿಂತಿರುಗುತ್ತಿದೆ. ಇದು ಬಹಳ ಕಡಿಮೆ ಜನರಿಗೆ ಅರ್ಥವಾಗುವ ಸಂಕೇತವಾಗಿದೆ, ಏಕೆಂದರೆ ಕೆಲವೊಮ್ಮೆ ಜನರು ನಮಗೆ ಮುಂದಿನ ದಾರಿ ತೋರಿಸುವ ಮೊದಲು ಹಿಂದಿನ ಪಾಠವನ್ನು ನೆನಪಿಸುತ್ತಾನೆ. ನೀವು ಈ ಪಾಠವನ್ನು ಅರ್ಥ ಮಾಡಿಕೊಂಡರೆ ಆಗ ಮುಂದಿನ ಹಾದಿ ತುಂಬಾ ಸುಲಭವಾಗುತ್ತದೆ. ಈಗ ವೃತ್ತಿಯ ಬಗ್ಗೆ ಮಾತು ಕೇಳಿ. ಉದ್ಯೋಗದಲ್ಲಿರುವವರು ಇಂದು ಹಿರಿಯ ವ್ಯಕ್ತಿಯೊಂದಿಗೆ ಮಾತನಾಡಿ. ಸಂಭಾಷಣೆ ನಿರ್ಣಾಯಕವಾಗಬಹುದು. ಸ್ವಂತವಾಗಿ ಕೆಲಸ ಮಾಡುತ್ತಿರುವವರು ಹಳೆಯ ಕ್ಲೈಂಟ್, ಮಾಜಿ ಸಹೋದ್ಯೋಗಿ ಅಥವಾ ಹಳೆಯ ಸ್ನೇಹಿತನೊಂದಿಗೆ ಸಂಪರ್ಕದಲ್ಲಿರಬಹುದು. ಅವಕಾಶಗಳು ಲಾಭದ ಲಕ್ಷಣಗಳನ್ನು ತೋರಿಸುತ್ತಿವೆ. ಆದಾಗ್ಯೂ ಒಂದು ಸಣ್ಣ ತಪ್ಪು ಈ ಲಾಭವನ್ನು ವಿಳಂಬಗೊಳಿಸಬಹುದು. ಆದ್ದರಿಂದ ಇಂದು ಯಾವುದೇ ಕಾಗದ ಪತ್ರಗಳು ಅಥವಾ ಇತರರ ಹಣಕಾಸಿನ ವಹಿವಾಟನ್ನು ತಪ್ಪಿಸಿ. ಯಾವುದೇ ವ್ಯವಹಾರ ಅಥವಾ ಭರವಸೆಯನ್ನು ಅರ್ಥ ಮಾಡಿಕೊಳ್ಳದೆ ಸ್ವೀಕರಿಸಬೇಡಿ. ಈಗ ನೀವು ಒಂದು ಕ್ಷಣ ಯೋಚಿಸಬಹುದಾದ ಒಂದು ವಿಷಯ ಇಲ್ಲಿದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಹಾನಿ ನಿಮ್ಮ ಎದುರಾಳಿಯಿಂದ ಆಗುವುದಿಲ್ಲ. ದೊಡ್ಡ ಹಾನಿ ಯಾವಾಗ ಆಗುತ್ತದೆ ಎಂದರೆ ನೀವು ನಿಮ್ಮ ಶಕ್ತಿಯನ್ನು ಮರೆತಾಗ. ಮತ್ತು ಇಂದಿನ ನಿಮ್ಮ ಜಾತಕವು ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ ಎಂದು ನಿಮಗೆ ನೆನಪಿಸಲು ಬಂದಿದೆ. ನೀವು ತಾಳ್ಮೆ ಕಳೆದುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗಬಹುದು. ಆದರೆ ನಿರೀಕ್ಷಿಸಿ, ನೀವು ಅದನ್ನು ಗಮನಿಸಿದ್ದೀರಾ? ಮತ್ತು ಇಡೀ ಜೀವನ ಅದೇ ವಿಷಯ ಪದೇ ಪದೇ ಬರುತ್ತಿದೆ. ಯಾಕೆ ಹೀಗಾಯಿತು? ಏಕೆಂದರೆ ಇಂದಿನ ಅವಕಾಶಗಳು ದಿನ ಮಾತ್ರವಲ್ಲದೆ ನಿಜವಾದ ಮನ್ನಣೆಯ ದಿನವೂ ಆಗಿದೆ. ಇಂದು ನಿಮ್ಮ ಪ್ರಗತಿಯಿಂದ ಯಾರು ನಿಜವಾಗಿಯೂ ಸಂತೋಷವಾಗಿದ್ದಾರೆ ಮತ್ತು ಯಾರು ಸಂತೋಷ ಪಡುತ್ತಿದ್ದಾರೆ ಎಂಬುದನ್ನು ನೀವು ಗುರುತಿಸಬೇಕು. ಕೇವಲ ನಟಿಸುವುದು. ಈ ಗುರುತಿಸುವಿಕೆ ಜಗಳದಿಂದ ಬರುವುದಿಲ್ಲ, ಅದು ಒಂದು ಸಣ್ಣ ಘಟನೆಯಿಂದ ಬರುತ್ತದೆ. ಹೆಚ್ಚಿನ ಜನರು ಇದನ್ನು ಸಾಮಾನ್ಯವೆಂದು ಭಾವಿಸಿ ಮರೆತುಬಿಡುವ ಅದೇ ಸಣ್ಣ ಘಟನೆ. ಆದರೆ ಮರೆಯಬೇಡಿ, ಏಕೆಂದರೆ ಆ ಘಟನೆಯೊಳಗೆ ಅಡಗಿರುವುದು ಮುಂಬರುವ ಪ್ರಮುಖ ಬದಲಾವಣೆಯ ಸಂಕೇತವಾಗಿರುತ್ತದೆ. ಇಲ್ಲಿಯವರೆಗೆ ನಡೆದದ್ದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದ್ದರೆ, ಅದು ಸಂಪರ್ಕಗೊಳ್ಳುತ್ತಿರುವಂತೆ ತೋರುತ್ತಿದ್ದರೆ, ದಯವಿಟ್ಟು ಕಮೆಂಟ್ನಲ್ಲಿ ಮತ್ತೊಮ್ಮೆ ಜೈ ಶ್ರೀ ಮಹಾಕಾಳ ಎಂದು ಬರೆಯಿರಿ. ಮತ್ತು ವಿಡಿಯೋವನ್ನು ಈ ಸಂದೇಶ ಇಂದು ಅಗತ್ಯವಾಗಿರಬಹುದು. ಮುಂದೆ ಬರಲಿರುವ ಸಂದೇಶವು ಇನ್ನಷ್ಟು ಆಸಕ್ತಿದಾಯಕವಾಗಿದೆ. ಇಂದು ರಾತ್ರಿಯ ಮೊದಲನೆಯದು ಸಮಯ ಪ್ರಾರಂಭಿಸಿದಾಗ ಇದು ನಿಜವಾಗಿಯೂ ಆಳವಾದ ಬದಲಾವಣೆಯ ಆರಂಭವಾಗಿತ್ತು. ಹೌದು ಸ್ನೇಹಿತರೆ, ಇಂದಿನ ಎಲ್ಲ ಚಿಹ್ನೆಗಳು ಪರಸ್ಪರ ಸಂಬಂಧ ಹೊಂದಿರುವ ಸಮಯ ಬಂದಿದೆ. ನೀವು ಈ ವಿಡಿಯೋವನ್ನು ಮೊದಲಿನಿಂದಲೂ ನೋಡುತ್ತಿದ್ದರೆ ಇಂದು ಅದೇ ವಿಷಯ ಪದೇ ಪದೇ ಬರುತ್ತಿರುವುದನ್ನು ನೀವು ಗಮನಿಸಿರಬಹುದು. ಎಚ್ಚರಿಕೆ, ತಾಳ್ಮೆ ಮತ್ತು ಸರಿಯಾದ ಗುರುತಿಸುವಿಕೆ. ಕಾರಣ ಬಹಿರಂಗಗೊಳ್ಳಲಿದೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಸುತ್ತಲೂ ಒಮ್ಮೆ ನೋಡಿ. ಕಳೆದ ಕೆಲವು ದಿನಗಳಲ್ಲಿ ನೀವು ಆ ಸಮಯದಲ್ಲಿ ಕ್ಷುಲ್ಲಕವೆಂದು ತಳ್ಳಿಹಾಕಿದ್ದ ಏನಾದರೂ ಇದೆಯೇ? ಯಾವುದಾದರೂ ನಿಮಗೆ ಏನಾದರೂ ಸಲಹೆ ನೀಡಿದ್ದಾರೆಯೇ? ಆದರೆ ನಿಮ್ಮ ಮನಸ್ಸು ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ. ಯಾವುದೇ ಅಪೂರ್ಣ ವ್ಯವಹಾರವು ನಿಮಗೆ ಹಿಂತಿರುಗುತ್ತಲೇ ಇರುತ್ತದೆಯೇ? ಹಾಗಿದ್ದಲ್ಲಿ ಇಂದಿನ ಕೊನೆಯ ಪ್ರಾಂಪ್ಟ್ ಅದಕ್ಕೆ ಸಂಬಂಧಿಸಿದೆ. ಏಕೆಂದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಯಾವಾಗಲೂ ಹೆಚ್ಚಿನ ಶಬ್ದದೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಅವು ಸಣ್ಣ ಬದಲಾವಣೆಯೊಂದಿಗೆ ಬರುತ್ತವೆ. ಚಿಹ್ನೆಗಳ ಸಂಕೇತಗಳ ರೂಪದಲ್ಲಿ ಬರುತ್ತವೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವವನು ಸರಿಯಾದ ಮಾರ್ಗವನ್ನು ಆರಿಸಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ನೀವು ಇಂದು ನಿಮ್ಮ ನಿರ್ಧಾರಗಳಿಗೆ ಆತುರ ಪಡಬಾರದು. ನೀವು ಇಲ್ಲಿಯವರೆಗೆ ನಮ್ಮೊಂದಿಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಮ್ಮ ಕುಟುಂಬದ ಭಾಗವಾಗಿ. ಇಂದು ರಾತ್ರಿ ನಿಮ್ಮ ಆತ್ಮಾವಲೋಕನಕ್ಕೆ ಒಂದು ಸಮಯವಾಗಬಹುದು. ಬಿಡುವಿಲ್ಲದ ದಿನದ ನಂತರ ಎಲ್ಲವೂ ಶಾಂತವಾದಾಗ ಕೆಲವು ಕ್ಷಣಗಳನ್ನು ನಿಮಗಾಗಿ ತೆಗೆದುಕೊಳ್ಳಿ.